ಸೆನ್ಸರ್. ಓಕೆ. ಹ್ಮ್ ಅಂದ್ರೆ ಅವಾಗ ಅಲ್ಲಿ ಅಂದ್ರೆ ಬ್ಯಾಕ್ ಅಲ್ಲಿ ವೆಹಿಕಲ್ಸ್ ಇದೆಯಾ, ಅಂದ್ರೆ ಏನಾದ್ರು ಹ್ಮ್ ಅಬ್ಸ್ಟಕಲ್ ಇದೆಯಾ, ಅಬ್ಸ್ಟಕಲ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಆಟೋಮೆಟಿಕ್ ಅಲ್ಲಿ ಬ್ರೇಕ್ ಹಾಕುತ್ತೆ. ಬ್ರೇಕ್ ಅಪ್ಲೈ ಮಾಡುತ್ತೆ. ಆತರ ಹಂಗ ಅನ್ಸುತ್ತೆ ಅಲ್ವಾ ಇವಾಗ. ಹೌದೌದು. ಅದೇ ನೀವ್ ಹೇಳಿದ್ರಲ್ಲ, ಮೋಸ್ಟ್ಲಿ ಅದೇ ತರ ಇರುತ್ತೆ ಫೀಚರ್ ಇದು. ಇದನ್ನ ಚೆಕ್ ಮಾಡೋಣ ಇವಾಗ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಫೀಚರ್ ಹೆಂಗ್ ವರ್ಕ್ ಆಗುತ್ತೆ ಗೊತ್ತಾ? ಇದು ನಮ್ ಕಾರ್. ಇಲ್ಲಿ ಸುಮ್ನೆ ಏನೋ ಮಗು ನಿಂತಿದೆ ಅನ್ಕೊಳ್ಳೋಣ. 5 ಮೀಟರ್ ಡಿಸ್ಟೆನ್ಸ್ ನಲ್ಲಿ ಮಗು ನಿಂತಿದೆ. ಓಕೆನಾ? ನಾನಿಲ್ಲಿ ಒಳಗಡೆ ಕೂತಿದ್ದೀನಿ, ಕಾರ್ ಒಳಗಡೆ ನಾನಿದ್ದೀನಿ. ಓಕೆನಾ? ನಮ್ಮ ಹಿಂದ್ಗಡೆ ನಾವು ಅವಾಗಲೇ ನೋಡ್ದಂಗೆ ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಹಾಕಿರ್ತೀವಿ. ಅಲ್ಟ್ರಾಸಾನಿಕ್ ಹಾಕಿರ್ತೀವಿ. ಹೌದು. ಅಂದ್ರೆ ಪಾರ್ಕಿಂಗ್ ಅಲ್ಲಿ ಡಿಸ್ಟೆನ್ಸ್ ಅಂದ್ರೆ ಕಾರ್ ಕೂಡ ಲೋ ಸ್ಪೀಡ್ ಅಲ್ಲಿ ಇರುತ್ತೆ. ಅದರಿಂದ ಅಲ್ಟ್ರಾಸಾನಿಕ್ ಸೆನ್ಸರ್ ನ ಹಿಂದ್ಗಡೆ ಹಾಕಿರ್ತೀವಿ. ಓಕೆನಾ? ಓಕೆ. ಇವಾಗ ಏನ್ ಮಾಡ್ತೀನಿ ನಾನು, ನನ್ನ ವೆಹಿಕಲ್ ನ ರಿವರ್ಸ್ ಗೇರ್ ತೆಗಿತಾ ಇರ್ತೀನಿ. ಇವಾಗ ಒಂದು 12ರಿಂದ 20 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತಲ್ವಾ, ಈ ರೇಂಜಿಗೆ ಬಂದಾಗ ನನಗಲ್ಲಿ ಮಗು ಸಿಕ್ಬಿಡುತ್ತೆ. ಓಕೆನಾ? ಇಲ್ಲಿ ಮಗು ಸಿಕ್ಕಿದಾಗ ಇದು 3 ಮೀಟರ್ ಡಿಸ್ಟೆನ್ಸ್ ಒಳಗಡೆ ಬರುತ್ತೆ ಮಗು. ಅವಾಗ 2 ಮೀಟರ್ ಡಿಸ್ಟೆನ್ಸ್ ಒಳಗಡೆ ಬರೋ ತನಕ ನೋಡುತ್ತಿದ್ದು ವೆಹಿಕಲ್. ಓಕೆನಾ? ಇದು ಸ್ಪೀಡ್ ಬರೀ 12ರಿಂದ 20 ಕಿಲೋಮೀಟರ್ ಇರುತ್ತಲ್ವಾ, ಈಗ ಬ್ಯಾಕ್ ಸೈಡ್ ಹೋಗುವಾಗ ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗ್ತಿರಲ್ಲ ನಾವು ಆ ಟೈಮಲ್ಲಿ. ಸೊ ಇವಾಗ ನಮಗೆ ಅಲ್ಲಿ ಮಗು ಸಿಕ್ತಲ್ವಾ, ಇದು ಡಿಟೆಕ್ಟ್ ಮಾಡುತ್ತೆ ಅಲ್ಟ್ರಾಸಾನಿಕ್ ಸೆನ್ಸರ್. ಓಕೆ, ಇಲ್ಲೊಂದು ಮಗು ಇದೆ ಅಥವಾ ಏನೋ ಇದೆ ಅಂತ. ಓಕೆನಾ? ಅಂದ್ರೆ ಆ ಮಗು ಹೈಟು 1 ಮೀಟರ್ ಗಿಂತ ಜಾಸ್ತಿ ಇರ್ಬೇಕು. ಓಕೆನಾ? ಅಷ್ಟಾದ್ರೂ ಇರ್ಬೇಕು, ಇಲ್ಲಾಂದ್ರೆ ಡಿಟೆಕ್ಟ್ ಮಾಡಕ್ಕಾಗಲ್ಲ ಇದು ಅಲ್ಟ್ರಾಸಾನಿಕ್ ಸೆನ್ಸರ್. ಓಕೆನಾ? 1 ಮೀಟರ್ ಹೈಟ್ ಇರ್ಬೇಕು. 1 ಮೀಟರ್ ಆದ್ರೂ ಹೈಟ್ ಇರ್ಬೇಕು, ಅದಕ್ಕಿಂತ ಕಮ್ಮಿ ಇದ್ರೆ ಡಿಟೆಕ್ಟ್ ಮಾಡಕ್ಕಾಗಲ್ಲ ನಮಗೆ. ಓಕೆನಾ? ಸೊ ಇವಾಗ ಮಗು ಸಿಕ್ತು, ನಾವು ನೋಡಿದ್ವಿ, ಮಗು ಡಿಟೆಕ್ಟ್ ಆಯ್ತು. ಇದು ಏನ್ ಮಾಡುತ್ತೆ, ಫಸ್ಟ್ ಡ್ರೈವರ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ, ಓಕೆ ಏನೋ ಇದೆ ಸ್ಟಾಪ್ ಮಾಡು ಅಂತ. ಡ್ರೈವರ್ ಸ್ಟಾಪ್ ಮಾಡ್ಲಿಲ್ಲ ಅಂದ್ರೆ ಅವನು ಏನೋ ರಿವರ್ಸ್ ತೆಗಿತಾನೆ ಇದ್ರೆ ಅದೇ ಆಟೋಮೆಟಿಕ್ ಸ್ಟಾಪ್ ಮಾಡುತ್ತೆ ವೆಹಿಕಲ್. ಇಷ್ಟೇ ಫೀಚರ್ ಇದು. ಇದನ್ನ ರಿವರ್ಸ್ ಬ್ರೇಕ್ ಅಸಿಸ್ಟ್ ಅಂತ ಹೇಳ್ಬಿಟ್ಟೆ ಹೇಳ್ತೀವಿ. ಓಕೆನಾ? ಇದು ರಿವರ್ಸ್ ಗೇರ್ ಫೀಚರ್ ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಇಂದ ವರ್ಕ್ ಆಗುತ್ತೆ. ಓಕೆನಾ? ಇವಾಗ ಅಂದ್ರೆ ಓನ್ಲಿ ಅಂದ್ರೆ ಇವಾಗ ರಿವರ್ಸ್ ಬ್ರೇಕ್ ಅಸಿಸ್ಟೆಂಟ್ ಇದೆಯಲ್ವಾ, ಅಂದ್ರೆ ಇದು ಓನ್ಲಿ ಫಾರ್ ಅಲ್ಟ್ರಾಸಾನಿಕ್ ಸೆನ್ಸರ್ ಇದ್ದ ಮಾತ್ರನೇ ಯೂಸ್ ಆಗುತ್ತೆ, ಇಲ್ಲ ಕ್ಯಾಮ್ರಾ ಇಟ್ಟು ಕೂಡ ಯೂಸ್ ಮಾಡೋದು? ಅಂದ್ರೆ ಇವಾಗ ಕ್ಯಾಮ್ರಾ ಇಟ್ರೆ ಯೂಸ್ ಆಗಲ್ಲ, ನಮಗೆ ಡಿಸ್ಟೆನ್ಸ್ ಮೆಷರ್ ಮಾಡ್ಬೇಕು ಇಲ್ಲಿ. ಹೌದು. ಅಂದ್ರೆ ಇವಾಗ 1 ಮೀಟರ್ ಹೈಟ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರಲ್ವಾ, ಅಂದ್ರೆ ಇವಾಗ 1 ಮೀಟರ್ ಗಿನ್ನ ಕಡಿಮೆ ಹೈಟ್ ಅಲ್ಲಿ ಇದ್ದಿ ಅಂದ್ರೆ ಏನಾದ್ರು ಒಂದು ಲೈಕ್ ಏನಾದ್ರು ಏನಾದ್ರು ಸ್ಟೋನ್ ತರ ಅಲ್ವಾ, ಕೆಳಗಡೆ ಇದ್ರು ಡಿಟೆಕ್ಟ್ ಮಾಡುತ್ತೆ. ಬಟ್ ಆದ್ರೆ ಅಷ್ಟೊಂದು ಟೇಕ್ ಕೇರ್ ಮಾಡಕ್ಕಾಗಲ್ಲ, ಏನಕ್ಕಂದ್ರೆ ಅದು ಕೆಳಗಡೆ ಚಾಸಿಗಿಂತ ಕಮ್ಮಿ ಇರುತ್ತಲ್ಲ ಹೈಟ್, ಕಾರ್ ಹೋಗ್ಬೋದು ಏನ್ ಆಗಲ್ಲ. ಅದಕ್ಕೆ ಇವಾಗ ಏನಾಗುತ್ತೆ ಗೊತ್ತಾ, ಸೊ ಇವಾಗ ವಿಡಿಯೋ ನೋಡ್ಬಿಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. Reverse automatic braking is a driver assist system that is another powerful addition to Subaru's suite of advanced safety technologies. Reverse automatic braking works to detect objects directly behind the vehicle when backing at a low speed. It can help bring your vehicle to a stop should an object more than 1 meter high be detected within its range and the driver fail to act. Depending on the range of the object detected, the system may apply automatic emergency braking to help prevent a collision. This provides drivers with greater safety and peace of mind when reversing.
This video will help illustrate how the reverse automatic braking system works on Subaru models equipped with this feature, and what you can expect to experience when this driver assist system is engaged. Here's how it works. The reverse automatic braking system is made up of 4 ultrasonic sensors in ಅಲ್ಟ್ರಾಸಾನಿಕ್ ಸೆನ್ಸರ್ ಹೇಳದ್ನಲ್ಲ, ನೋಡಿ ಇಲ್ಲಿ ಹಾಕಿದಾರೆ 1 2 3 4 ಇಲ್ಲೊಂದಿರುತ್ತೆ. ಓಕೆನಾ? 4 ಅಲ್ಟ್ರಾಸಾನಿಕ್ ಸೆನ್ಸರ್ ಹಾಕಿರ್ತಾರೆ. installed in the rear bumper, which detect ನೋಡಿ, ನಾವಲ್ಲಿ ನೋಡಿದ್ವಿ ಆಲ್ರೆಡಿ ಅಲ್ಟ್ರಾಸಾನಿಕ್ ಸೆನ್ಸರ್ ಹೆಂಗಿರುತ್ತೆ ಅಂತ. ಒಳಗಡೆ ಇದು ಕೋಟ್ ಮಾಡ್ಬಿಟ್ಟು ಹೊರಗಡೆ ಇರುತ್ತೆ. ಓಕೆನಾ? ಸೆನ್ಸರ್ ನೋಡಿದೀನಿ ಅಂದ್ರೆ ಇವಾಗ ಅರ್ಥ ಆಗ್ತಾ ಇದೆ. ಅಂದ್ರೆ ಮಾಮೂಲು ಕಾರಲ್ಲೆಲ್ಲ ಇವು ಕ್ಯಾಮ್ರಾ ಅಂತ ಅನ್ಕೊಂತ ಇದ್ವಿ, ಅದು ಕ್ಯಾಮ್ರಾ ಅಲ್ಲ. ಅಂದ್ರೆ ಈ ತರ ಹಾಕಿರೋವೆಲ್ಲ ಅಲ್ಟ್ರಾಸಾನಿಕ್ ಸೆನ್ಸರ್. ಓಕೆ, ಗೊತ್ತಾಯ್ತಲ್ವಾ ಈ ತರ? ಗೊತ್ತಾಯ್ತು. ಇವಾಗ ಆತರ ಅಲ್ಟ್ರಾಸಾನಿಕ್ ಸೆನ್ಸರ್ objects when reversing. If a wall or an obstacle is detected behind the vehicle when it is reversing, the system will notify the driver with warning sounds and may activate the vehicle's brakes automatically. The system ಫಸ್ಟ್ ಏನ್ ಗೊತ್ತಾ, ನಾವ್ ಎಲ್ಲಾದ್ರಲ್ಲೂ ಡ್ರೈವರಿಗೆ ಫಸ್ಟ್ ಕಂಟ್ರೋಲ್ ಕೊಡ್ತೀವಿ ಅಡಾಸ್ ನಲ್ಲಿ. ಡ್ರೈವರ್ ತಗೊಳ್ಳಿಲ್ಲ ಅಂದ್ರೆ ಸಿಸ್ಟಮ್ ಟೇಕ್ ಕೇರ್ ಮಾಡತ್ತೆ. ಆಯ್ತಾ? ಫಸ್ಟ್ ವಾರ್ನಿಂಗ್ ಕೊಡುತ್ತೆ, ಇಲ್ಲಿ ಏನೋ ಇದೆ ಸ್ಟಾಪ್ ಮಾಡೋ ಅಂತ. ಡ್ರೈವರ್ ಅವಾಗ ಸ್ಟಾಪ್ ಮಾಡ್ಲಿಲ್ಲ ಅಂದ್ರೆ ಸಿಸ್ಟಮ್ ಕಂಟ್ರೋಲ್ ತಗೊಂಡು ಸ್ಟಾಪ್ ಮಾಡೋದು ಅಷ್ಟೇ. system is made up of 2 functions. Function 1 is rear obstruction warning, which will alert the driver with a warning sound that will vary depending on the distance between the vehicle and the object behind it. The second function is reverse automatic braking, which detects objects behind the vehicle, first suppressing acceleration and then applying the brakes automatically to help avoid a collision or reduce collision damage. The reverse automatic braking system is activated when the select lever is set to R and when the vehicle speed is within the 1.5 to 15 km/h range. When an ಇದು ಲೋ ಸ್ಪೀಡ್ ಅಪ್ಲಿಕೇಶನ್ ಆಯ್ತಾ? ಹೌದು. ಹಿಂದ್ಗಡೆ ರಿವರ್ಸ್ ಮಾಡುವಾಗ ನಾವು 50-60 ಕಿಲೋಮೀಟರ್ ಸ್ಪೀಡ್ ಅಲ್ಲೆಲ್ಲ ಹೋಗಲ್ಲ. ಇದು 20 ಕಿಲೋಮೀಟರ್ ಒಳಗಡೆ ಇದ್ರೆ ಮಾತ್ರ ಈ ಫೀಚರ್ ಎನೇಬಲ್ ಆಗುತ್ತೆ. ಓಕೆನಾ? object is detected when reversing, the range of the detected object will be indicated on the multifunction display. If the vehicle continues to reverse and the system determines a collision with an object may occur, short warning beeps will sound. A warning message with the range of the detected object will also be indicated on the multifunction display. If the vehicle continues reversing and the system determines a collision is highly likely to occur, a continuous warning beep will sound and automatic braking will be applied. The system will cause the vehicle to stop. After the vehicle has been stopped by the system, the driver will need to depress the brake pedal. Until this happens, a message will be displayed on the multifunction display. ಒಂದ್ಸಲಿ ಸ್ಟಾಪ್ ಆಗತ್ತಲ್ಲ, ಅವಾಗ ಡ್ರೈವರ್ ಮತ್ತೆ ಬ್ರೇಕ್ ನ ಅಪ್ಲೈ ಮಾಡ್ಬೇಕು. ಅವಾಗ ಇದು ಏನ್ ಸೌಂಡ್ ಇರುತ್ತಲ್ಲ, ಆ ಸೌಂಡ್ ಹೋಗುತ್ತಿಲ್ಲ ಅಂದ್ರೆ ಸೌಂಡ್ ಹಂಗೆ ಬರ್ತಾ ಇರುತ್ತೆ. And the continuous beep will remain sounding. After the brake pedal is depressed, the reverse automatic braking system off indicator will illuminate, and the system will stop operating temporarily. The system will operate again the next time the shifter is returned to the R position. Reverse automatic braking is one of many safety features available for Subaru vehicles that provides drivers with greater peace of mind. ಗೊತ್ತಾಯ್ತಲ್ವಾ? ಗೊತ್ತಾಯ್ತು. ರಿವರ್ಸ್ ಬ್ರೇಕ್ ಅಸಿಸ್ಟ್ ವರ್ಕ್ ಆಗುತ್ತೆ. ಓಕೆನಾ? ಓಕೆ, ಇವತ್ತು ಎರಡೇ ಆಗಿದ್ದು. ಇವೆರಡು ಫೀಚರ್ಗೆ ಇನ್ನ ಇದು ಬರೀರಿ. ಓಕೆನಾ?